ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ವಾರ್ ಶುರುವಾಗಿದೆ. ಅದೇ ನೆಟ್ಟು ಬೋಲ್ಟು ವಾರ್. ನೆಟ್ ಬೋಲ್ಟ್ ರಿಪೇರಿ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ ಅಂತ ಎಚ್ ಡಿ ಕೆ ಹೇಳಿದರು. ಬರೀ ಪಂಚರ್ ಹಾಕೋಕ್ಕೆ ಲಾಯಕ್ ಅಂತ ಹೇಳಿ ಇಂದೊಬ್ಬ ಸಂಸದ ಹೇಳಿದರು. ಯಾರೋ ಒಬ್ಬ ಎಂ ಪಿ ಮುಸ್ಲಿಮರ ಇದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದರು. ಚಿಕನ್ ಮಟನ್ ಕಟ್ ಮಾಡೋಕ್ಕೆ ನಮಗಾಗತ್ತಾ? ಅವರೇ ಮಾಡಬೇಕು. ಯಾವ್ಯಾವ ಕೆಲಸ ಯಾರು ಮಾಡಬೇಕು ಅವರೇ ಮಾಡ್ತಾರೆ. ಅವರನ್ನು ಬ್ರದರ್ಸ್ ಅಂದಿದ್ದಕ್ಕೆ ನನ್ನನ್ನು ಇನ್ನೊಂದು ಹೆಸರಲ್ಲಿ ಕರೆದ್ರು. ಎಚ್ ಡಿ ಕೆ ವಿರುದ್ಧ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಈ ರೀತಿ ವಾಗ್ದಾಳಿ ಮಾಡಿದ್ದಾರೆ. ಡಿ ಕೆ ಶಿ ಮಾತಿಗೆ ದನಿಗೂಡಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ ಪಿ ರವಿಕುಮಾರ್. ನಟ್ಟು ಬೋಲ್ಟು ಇವತ್ತೇ ಟೈಟ್ ಮಾಡಬೇಕು ಅಂತ ವಾಗ್ದಾಳಿ ಮಾಡಿದ್ದಾರೆ. ನಟ್ಟು ಬೋಲ್ಟ್ ಏನಾದರೂ ಯಾರ್ದಾದ್ರೂ ಲೂಸ್ ಆದರೆ ರಿಪೇರಿ ಮಾಡೋದಕ್ಕೆ ಆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಇವರಿಗೆ 138 ಸೀಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದವ್ರು ಒಳ್ಳೆ ಆಡಳಿತ ಮಾಡಿ ರಾಜ್ಯ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ, ಇವ ಸಿನಿಮಾ ನಟರದೋ ಇಲ್ಲ ಇನ್ಯಾರ್ದೋ ಜನಗಳದ್ದು ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು. ಅವ್ರ ಮಾತಿಗೆ ಯಾರೋ ಅಂಥ ಒಂದು ಸೀರಿಯಸ್ ತಗೋಬಾರ್ದೇನೋ ಅಂತಕ್ಕಂಥದ್ದು ನಾನು ಈ ಕಳೆದ ಒಂದು ವಾರದಿಂದ ಅವರ ಮಾತುಗಳು ಕೇಳಿದಾಗ ಬಹುಶಃ ಅವರು ಭೂಮಿ ಮೇಲಂತೂ ಇಲ್ಲ. ಕಳೆದ ಒಂದು ವಾರದವ್ರ ಮಾತುಗಳು ಕೇಳಿದಾಗ ಅದರಿಂದ ಅವರ ಮಾತುಗಳಿಗೆ ಬಹುಶಃ ಉತ್ತರ ಕೊಡದೆ ಅದು ಮೌನದಲ್ಲಿ ಇರೋದೇ ಒಳ್ಳೆಯದಿಲ್ಲ ಎಲ್ಲರೂ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನಟ್ಟು ಬೋಲ್ಟ್ ಏನಾದರೂ ಯಾರ್ದಾದ್ರೂ ಲೂಸ್ ಆದರೆ ತಿರ್ಗಾ ಯಾರೊಬ್ಬರು ಎಂ ಪಿ ಯಾರೋ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚರಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ. ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ, ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ್ ಕುಮಾರ ಅಂತ ನಮ್ಮ ಅಪ್ಪ ಹೆಸರಿಟ್ಟಿದ್ದಾರೆ, ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ. ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು, ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ಏನೂ ಇಲ್ಲ. 3 ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲ, ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಪ್ಪೇನಿದೆ? ಹಾಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು. ತಿರ್ಗಾ ಯಾರೊಬ್ಬರು ಎಂ ಪಿ ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರೋಲ್ಲ? ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರೋಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಹಿಂದಿ ಅವ್ರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕನ್ನಡಿಗರು ಅಂದರೆ ಅಷ್ಟೊಂದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟು. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ಕುಮಾರ್ ಅವರು. ಏನಕ್ಕೆ ಬರೋಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರೋದು? ಯಾಕೆ ಬರೋಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ, ಇವ್ರನ್ನ ಹೆಂಗೆ ಮೂಗು ತಿರ್ಸ್ಕೊಂಡು ಹೋಗ್ತಾರೆ? ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ, ಕರೆದ್ರೆ ಅಲ್ಲಿ ಇಲ್ಲಿ ಯಾವ್ದಾರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ. ಇವ್ರು ಬೇರೆಯವ್ರು ಬರ್ತಾರಾ? ಇವರೆಲ್ಲ ಇಂಟರ್ನ್ಯಾಷನಲ್ ನಟರ. ಇವ್ರ ಫಿಲಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು.
ಕನ್ನಡದು ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರಲ್ಲ? ಅದೇ ತಮಿಳ್ನಾಡಲ್ಲಿ ಎಲ್ಲ ರಜನಿಕಾಂತಿಂದ ಹಿಡಿದು ಕಲೀರಿ ಅವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ ನೀವು. ಎಲ್ಲ ಬರ್ತಾರೆ. ಇವ್ರು ಯಾರು ಬರ್ತಾರೆ? ಇವ್ರಿಗೆ ಶೂಟಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಇನ್ನೆಲ್ಲೋ ಬಾಂಬೆಲಿ ಶೂಟಿಂಗ್ ಇರುತ್ತೆ. ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೆಲಿ ಹೋಗ್ತಾ ಇದೆಯಾ, ಲಾಸ್ ಏಂಜಲಸ್ಗೆ ಹೋಗ್ತಾ ಇದೆಯಾ? ಫಸ್ಟ್ ಕನ್ನಡಿಗರಿಗೆ ಕನ್ನಡಕ್ಕೆ ಮರ್ಯಾದೆ ಕೊಡಿ, ಗೌರವ ಕೊಡಿ. ನನಗೂ ವಿವೇಚನೆ ಬಿಟ್ಟಿದ್ದು ಪಿಕ್ಚರ್ ನೋಡೋದಕ್ಕೆ. ಟ್ಯಾಕ್ಸ್ನ 200% ಮಾಡಿದ್ರೆ ನನಗೂ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರದನ್ನು.